ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಕ್ರೋಶೆ ವರ್ಕ್ ಹೇಳ್ಕೊಡ್ತಾ ಇದ್ದೀನಿ. ಕ್ರೋಶೆ ಥ್ರೆಡ್ಡಲ್ಲಿ, ಕಾಟನ್ ಥ್ರೆಡ್ಡಲ್ಲಿ ಮಾಡೋಂಥದ್ದು ರೌಂಡ್ ಕ್ರೋಶೆ ಡಾಯ್ಲಿ ಅಂತಾರೆ, ರೌಂಡಿಂದು. ಅಥವಾ ಟೇಬಲ್ ಕ್ಲಾತ್ ಅನ್ಬೋದು ನೀವು, ಅಥವಾ ಸೋಫಾ ಬ್ಯಾಕಾಗಿ ಯೂಸ್ ಮಾಡ್ಕೋಬೋದು. ಆ ಥರದ್ದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಈ ಥರ ಕ್ರೋಶೆ ದಾರ ಸಿಗುತ್ತೆ ಹೊರಗಡೆ. ಈ ಥರ ಬಂಡಲ್ ಬರುತ್ತೆ, ಕಾಟನ್ ಥ್ರೆಡ್. ಇದು ಕ್ರೋಶೆ ದಾರ ಅಂತ ಹೇಳ್ತಾರೆ ಇದರಲ್ಲಿ ಬೇರೆ ಬೇರೆ ಕಲರನ್ನು ಬರುತ್ತೆ. ನಿಮಗೆ ಯಾವ ಕಲರ್ ಬೇಕೋ ತಗೋಬೋದು. ವೈಟ್ ಆದರೂ ತಗೋಬೋದು ಅಥವಾ ಬೇರೆ ಆದರೂ ತಗೋಬೋದು. ಇದಕ್ಕೆ 10 ನಂಬರ್ ಕ್ರೋಶೆ ಹುಕ್ ತೊಗೊಂಡಿದ್ದೀನಿ ನಾನು. ಇದಕ್ಕಿಂತ ಸಣ್ಣದು ತಗೋಬೋದು ನೀವು, ಹೆಚ್ಚು ದಪ್ಪ ಇಲ್ಲ ಇದು ದಾರ. ಅದರಿಂದ 12ವರೆಗೂ ತಗೋಬೋದು. 12 ನಂಬರ್ ಇದು ಕ್ರೋಶೆ ಹುಕ್ಕಲ್ಲೂ ಮಾಡ್ಕೋಬೋದು ನೀವು. ಫಸ್ಟು ಲೂಪ್ ಮಾಡ್ಕೋಬೇಕು ದಾರದಲ್ಲಿ. ನಾನು ಇದು ಕ್ರೋಶೆ ಬೇಸಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ಫಸ್ಟ್ ಲೂಪ್ ಮಾಡೋದು. ಈಗ ಈ ಥರ ದಾರ ಇದ್ದರೆ ಇದನ್ನು ಈ ಥರ ಬೆರಳಿಗೆ ಸುಂದ್ಕೊಂಡು ಹಿಂಗೆ ಇಟ್ಕೊಳ್ಳಿ. ಬೆರಳಿಂದ ಆಚೆ ತನ್ನಿ. ಇದನ್ನು ಇದು ಲೂಪ್ನ ಒಳಗಡೆ, ಈ ಬೆರಳಲ್ಲಿದ್ದ ಲೂಪ್ ಇದೆಯಲ್ವ ಅದರ ಒಳಗಡೆ ತನ್ನಿ ಈ ದಾರ. ಇದನ್ನು ಪೂರ್ತಿ ಎಳಿಬೇಡಿ, ಈ ಕಡೆ ದಾರನ ಎಳೀರಿ, ಅದು ಲೂಪ್ ಆಗುತ್ತೆ. ಈ ಥರ ಲೂಪ್ ಆಗುತ್ತೆ. ನಾನು ಉಲ್ಲನ್ ಥ್ರೆಡ್ಡಲ್ಲಿ ಮಾಡಿ ತೋರಿಸಿದ್ದೀನಿ. ಈ ಥರನೂ ಮಾಡ್ಕೋಬೋದು. ಹಿಂಗೆ ಮಾಡಿ ಇದಕ್ಕೆ ಕ್ರೋಶೆ ಹುಕ್ ಸೇರಿಸ್ಕೊಳ್ಳೋದು. ಈ ಥರನೂ ಮಾಡ್ಕೋಬೋದು. ಇಲ್ಲ ಇನ್ನೊಂದು ರೀತಿಯೂ ಮಾಡೋಕ್ಕಾಗತ್ತೆ. ಈ ಥರ ಇಟ್ಕೊಳ್ಳಿ. ಹೀಗೆ ಹುಕ್ ಬೇರೆ ಬೇರೆ ರೀತಿ ಮಾಡೋಕ್ಕಾಗತ್ತೆ. ಇದು ಇನ್ನೊಂದು ರೀತಿ. ಈ ಥರ ಹುಕ್ ಹಿಂಗೆ ತಗೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಒಂದು ಸುತ್ತು ಇದೆರಡನ್ನು ಹಿಡ್ಕೊಂಡು ಒಂದು ಸುತ್ತು ತಗೊಂಬಂದು ಆಮೇಲೆ ಈ ದಾರನ ಇದರಲ್ಲಿ ತನ್ನಿ, ಅದನ್ನು ಎಳೀರಿ. ಇದು ಲೂಪ್ ಆಗುತ್ತೆ. ಈ ಥರ ಆಗುತ್ತೆ. ಫಸ್ಟ್ ಲೂಪ್ ಮಾಡ್ಕೊಳ್ಳಿ. ಯಾವ ಥರನೂ ಆಗ್ಬೋದು, ಲೂಪ್ ಆಗಿರಬೇಕು. ಬಿಡಿಸಿದ್ರೆ ಬರಬೇಕು. ಈ ಥರ ನೋಡಿ, ಈ ಥರ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಇದನ್ನು ಒಂದು ಸುತ್ತು ತಗೊಂಬಂದು ಈ ದಾರನ ಇದರೊಳಗಿಂದ ತನ್ನಿ. ಅಷ್ಟೇ, ಲೂಪ್ ಆಯಿತು. ಈಗ 6 ಚೈನ್ ಮಾಡ್ತಾಯಿದ್ದೀನಿ. 1 2 3 4 5 6 ಚೈನ್ ಮಾಡಿ ಇದನ್ನು ಫಸ್ಟ್ ಚೈನಲ್ಲಿ ಈ ಥರ ಹುಕ್ ತಗೊಂಡು ಹೋಗಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು. ಸ್ಲಿಪ್ ಸ್ಟಿಚ್ಚನ್ನು ನಾನು ಕ್ರೋಶೆ ಬೇಸಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ಥರ ದಾರ ತಂದು ಸಿಂಗಲ್ ಕ್ರೋಶೆಗೆ ತಂದಂಗೆ ಅದನ್ನು ಒಂದರ ಒಳಗೆ ಇನ್ನೊಂದು ತಗೊಂಬರೋದು. ಇದು ಸ್ಲಿಪ್ ಸ್ಟಿಚ್ಚು. ಈಗ ಫಸ್ಟ್ 3 ಚೈನ್ ಮಾಡಿ ಮತ್ತೆ 3 ಚೈನು. ಅಂದರೆ ಫಸ್ಟ್ 3 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ, ಮತ್ತು 3 ಚೈನ್ ಗ್ಯಾಪಿಗೆ. ಈಗ ಇಲ್ಲಿ ಇದು ರಿಂಗ್ ಆಗಿರುತ್ತೆ ನೋಡಿ, ಈ 6 ಚೈನ್ ಹಾಕಿರೋದು. ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಮತ್ತೊಂದು ಡಬಲ್ ಕ್ರೋಶೆ. ಹೆಂಗೆ ರಿಂಗಲ್ಲಿ ಫುಲ್ಲು ಡಬಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. 3 ಚೈನು ಡಬಲ್ ಕ್ರೋಶೆ, 3 ಚೈನು ಡಬಲ್ ಕ್ರೋಶೆ, ಈ ಥರ ಮಾಡ್ಕೊಂಡು ಬನ್ನಿ. ಎರಡು 3 ಚೈನು ಡಬಲ್ ಕ್ರೋಶೆ, ಮತ್ತೆ 3 ಚೈನು ಡಬಲ್ ಕ್ರೋಶೆ. ಈ ಥರ ಪೂರ್ತಿ ರೌಂಡ್ ಮಾಡ್ಕೊಂಡು ಬನ್ನಿ. ಈ ಥರ ಫುಲ್ ಮಾಡಿದ್ದೀನಿ. ಅಂದರೆ 7 ಡಬಲ್ ಕ್ರೋಶೆ ಬಂದಿದೆ. 1 2 3 4 5 6 7 ಡಬಲ್ ಕ್ರೋಶೆ ಬಂದಿದೆ ರಿಂಗಲ್ಲಿ ಫುಲ್ಲು. ಈಗ 3 ಚೈನ್ ಮಾಡಿಕೊಂಡು ಇಲ್ಲಿ ಫಸ್ಟ್ 3 ಚೈನ್ ಆಗಿ ಮತ್ತೆ 3 ಚೈನ್ ಹಾಕಿರೋದಲ್ವ, ಇಲ್ಲಿ 3ನೇ ಚೈನ್ನಲ್ಲಿ ಲಾಕ್ ಮಾಡಿ. ಅಂದರೆ ಆ ಡಬಲ್ ಕ್ರೋಶೆ ಎಂಡು, ಅದು 3 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ. ಇಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಹಿಂಗೆ ದಾರ ತಂದು ಸಿಂಗಲ್ ಕ್ರೋಶೆ ಥರ ಒಂದರ ಒಳಗಡೆ ಒಂದು ಈ ಥರ ತಂದ್ಕೊಳ್ಳಿ. ಆಮೇಲೆ ಈಗ 4 ಚೈನ್ ಮಾಡ್ಕೊಳ್ಳಿ. 2 3 4 ಚೈನ್ ಮಾಡಿಕೊಂಡು ಈ ಗ್ಯಾಪ್ ಇದೆಯಲ್ಲ 3 ಚೈನ್ ಗ್ಯಾಪಲ್ಲಿ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಟ್ರಿಪಲ್ ಕ್ರೋಶೆ ಪೂರ್ತಿ ಮಾಡೋದು ಬೇಡ, ಟ್ರಿಪಲ್ ಕ್ರೋಶೆ ಕ್ಲಸ್ಟರ್ ಸ್ಟಿಚ್ಚು. ಈ ಥರ ಟ್ರಿಪಲ್ ಕ್ರೋಶೆಗೆ ತನ್ನಿ. ಫಸ್ಟ್ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, 3ನೇದು ಮಾಡಬೇಡಿ, ಹೀಗೆ ಬಿಡಿ.
ಮತ್ತೆ ಟ್ರಿಪಲ್ ಕ್ರೋಶೆ ಥರ 2 ಸಾರಿ ದಾರದೊಂದು ಸುಂದ್ಕೊಳ್ಳಿ, 2 ಸಾರಿ. ಮತ್ತು ದಾರ ತಗೊಂಬನ್ನಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಜಸ್ಟ್ ಅಷ್ಟೇ. ಹುಕ್ಕಲ್ಲಿ ಲೂಪ್ ಹಾಗೆ ಉಳಿಯುತ್ತೆ. ಈಗ 3 ಸಾರಿ ಮಾಡಿದಾಗ ಫಸ್ಟಲ್ಲಿ 3 ಚೈನ್ ಹಾಕಿರೋದು ಒಂದು ಲೂಪು, ಆಮೇಲೆ 2 ಸಾರಿ ಮಾಡಿರೋದು 2 ಲೂಪು 3 ಲೂಪ್ ಇದೆ. ಇನ್ನೊಂದು ಸಾರಿ ಹಿಂಗೆ 2 ಸಾರಿ ದಾರ ತಗೊಳ್ಳಿ, ಟ್ರಿಪಲ್ ಕ್ರೋಶೆಗೆ ತಂದಂಗೆ ಹಿಂಗೆ ತನ್ನಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಉಳಿದಿರೋದು ಹಾಗೆ ಬೇಡಿ. 4 ಲೂಪ್ ಆಯಿತು. ಇನ್ನೊಂದು ಸಾರಿ ಈ ಥರ ದಾರ ತಂದು ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಅಷ್ಟೇ. 3 ಸಾರಿ ಅಲ್ಲ, 2 ಸಾರಿ ಮಾಡ್ಕೊಳ್ಳಿ. 5 ಲೂಪ್ ಆಗುತ್ತೆ ಹುಕ್ಕಲ್ಲಿ. 5 ಲೂಪ್ ಆದಮೇಲೆ ಆಮೇಲೆ ದಾರ ತಗೊಂಡು ಎಲ್ಲವನ್ನು ಒಂದೇ ಮಾಡಿ ಲಾಕ್ ಮಾಡಿ. ಇದು ಕ್ಲಸ್ಟರ್ ಸ್ಟಿಚ್ಚು. ಈಗ 5 ಚೈನ್ ಮಾಡ್ಕೊಳ್ಳಿ. 1 2 3 4 5 ಚೈನ್ ಮಾಡಿಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ ಈ ಥರ 2 ಸಾರಿ ದಾರ ಸಂದ್ಕೊಂಡು ಈ ಥರ ದಾರ ತನ್ನಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಈ ಥರ ಬಿಡಿ. 3ನೇದನ್ನು ಒಂದು ಮಾಡಬೇಡಿ. ಮತ್ತು 2 ಸಾರಿ ಈ ಥರ ದಾರ ತಗೊಂಬನ್ನಿ. ಅಲ್ಲೇ ಅದೇ ಗ್ಯಾಪಲ್ಲಿ ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಈ ಥರ ತಗೊಂಬನ್ನಿ. ಮತ್ತೆ 2 ಸಾರಿ ದಾರ ಸಂದ್ಕೊಂಡು ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಈ ಥರ 4. ಇನ್ನೊಂದು ಸಾರಿ ಮಾಡ್ಕೊಳ್ಳಿ. ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಈ ಥರ 5 ಲೂಪ್ ಹುಕ್ಕಿಗೆ ಬರಲಿ. ಆಮೇಲೆ ಅದನ್ನು 5ಅನ್ನು ಸೇರಿಸ್ಕೊಳ್ಳಿ ದಾರ ತಗೊಂಬಂದು, ಆಮೇಲೆ ಅದನ್ನು ಲಾಕ್ ಮಾಡಿ. ಇದು ಕ್ಲಸ್ಟರ್ ಸ್ಟಿಚ್ಚು. ಇನ್ನು 5 ಚೈನ್ 1 2 3 4 5. ಈಗ ಇನ್ನು ನೆಕ್ಸ್ಟು ಇಲ್ಲಿ, ಆಮೇಲೆ 5 ಚೈನು ಇಲ್ಲಿ, ಆ ಥರ ಪೂರ್ತಿ ರೌಂಡ್ ಮಾಡ್ಕೊಂಡು ಬನ್ನಿ. ಈ ಥರ ಫುಲ್ ರೌಂಡ್ ಮಾಡಿದ್ದೀನಿ. ಈಗ ಇಲ್ಲಿ ಕೊನೆಯಲ್ಲಿ ಕ್ಲಸ್ಟರ್ ಸ್ಟಿಚ್ ಮಾಡಿ ಆದಮೇಲೆ ಈಗ ಇಲ್ಲಿ 5 ಚೈನ್ ಮಾಡಿಕೊಂಡು 1 2 3 4 5 ಚೈನ್ ಮಾಡಿಬಿಟ್ಟು ಇಲ್ಲಿ ಫಸ್ಟು ನೀವು ಚೈನ್ ಹಾಕಿದ್ದೀರಲ್ವ, ಇಲ್ಲಿ ರೇಸ್ ಮಾಡೋಕ್ಕೆ ಈ ಕ್ಲಸ್ಟರ್ ಸ್ಟಿಚ್ಚಲ್ಲಿ ಫಸ್ಟು 3 ಚೈನ್ ಹಾಕಿದ್ದೀವಲ್ವ, 4 ಚೈನು, ಈ 4 ಚೈನ್ ಎಂಡಲ್ಲಿ ಸ್ಲಿಪ್ ಸ್ಟಿಚ್, ಈ ಥರ ಸ್ಲಿಪ್ ಸ್ಟಿಚ್ಚು ಈ ಥರ ಮಾಡ್ಕೊಳ್ಳಿ. ಈಗ ಈ ಕ್ಲಸ್ಟರ್ ಸ್ಟಿಚ್ ಇದೆಯಲ್ವ, ಈ 4 ಕ್ಲಸ್ಟರ್ ಸ್ಟಿಚ್ಚು ಇದನ್ನು ಟ್ರಿಪಲ್ ಕ್ರೋಶೆ ಮಾಡಿರೋದು, ಅಲ್ಲಿ 2 ಸ್ಲಿಪ್ ಸ್ಟಿಚ್ ಈ ಥರ ಮಾಡ್ಕೊಳ್ಳಿ. 3 2 ಮುಂದಿನ ಇದರ ಈ 3 ಟ್ರಿಪಲ್ ಕ್ರೋಶೆಯಲ್ಲಿ ಸ್ಲಿಪ್ ಸ್ಟಿಚ್ಚು ಇಲ್ಲಿವರೆಗೆ ಬರುವಷ್ಟು. ಇದಾದಮೇಲೆ ಇಲ್ಲಿ 3 ಚೈನು 2 3 ಚೈನ್ ಆದಮೇಲೆ ಈಗ ಈ ಗ್ಯಾಪ್ಗಳಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. 1 2 3 4 5 6 7 8 9. ಫಸ್ಟಿನ 2 ಚೈನ್ ಸೇರಿಸಿ 10, ಅಂದರೆ ಒಂದು ಗ್ಯಾಪಲ್ಲಿ 10 ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಈಗ ಈ ಕ್ಲಸ್ಟರ್ ಸ್ಟಿಚ್ ಇದೆಯಲ್ಲ ಇಡ್ಲಿಯಲ್ಲಿ, ಅಲ್ಲಿ 1 ಡಬಲ್ ಕ್ರೋಶೆ, ಆಮೇಲೆ ಈ ಗ್ಯಾಪಲ್ಲಿ 10 1 2 3 4 5 6 7 8 9
ಇದೇ ಥರ ಪೂರ್ತಿ. ಈಗ ಇಲ್ಲಿ ಕ್ಲಸ್ಟರ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ, ಅಂದರೆ ಈ ಗ್ಯಾಪಲ್ಲಿ 10 ಡಬಲ್ ಕ್ರೋಶೆ ಮತ್ತು ನೆಕ್ಸ್ಟ್ ಕ್ಲಸ್ಟರ್ ಸ್ಟಿಚ್ಚಲ್ಲಿ ಒಂದು, ಆ ಥರ ಮಾಡಿಕೊಂಡು ಫುಲ್ ರೌಂಡ್ ಬನ್ನಿ ತೋರಿಸ್ತೀನಿ. ಈ ಥರ ಫುಲ್ಲು 10 ಡಬಲ್ ಕ್ರೋಶೆ ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಮಧ್ಯೆ ಕ್ಲಸ್ಟರ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ, ಈ ಥರ ಈ ಗ್ಯಾಪಲ್ಲೂ ಆಗಿದೆ. ಈಗ ಕೊನೆಯಲ್ಲಿ ಇಲ್ಲಿ ಕ್ಲಸ್ಟರ್ ಸ್ಟಿಚ್ ಇದೆ ನೋಡಿ, ಅಲ್ಲಿ ಒಂದು ಡಬಲ್ ಕ್ರೋಶೆ, ಈಗ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ ಮಾಡಿರೋದಲ್ವ, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ, ಆ 2ನೇ ಚೈನಿನ ಮೇಲೆ ಸ್ಲಿಪ್ ಸ್ಟಿಚ್, ಈ ಥರ ಸ್ಲಿಪ್ ಸ್ಟಿಚ್. ಈಗ 3 ಚೈನ್ ಮಾಡ್ಕೊಳ್ಳಿ, 3 ಚೈನಾಗಿ ಮತ್ತೆ 3 ಚೈನು, ಅಂದರೆ ಫಸ್ಟ್ 3 ಚೈನ್ ಒಂದು ಡಬಲ್ ಕ್ರೋಶೆ ಮತ್ತು 3 ಚೈನ್ ಗ್ಯಾಪು. ಈಗ ಇದು ಇಷ್ಟು 3 6 ಚೈನ್ ಮಾಡಿದ ಮೇಲೆ 2 ಡಬಲ್ ಕ್ರೋಶೆ ಬಿಟ್ಟು 3ನೇ ಡಬಲ್ ಕ್ರೋಶೆಯಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಮತ್ತು 3 ಚೈನು, ಮತ್ತು 1 2 ಬಿಟ್ಟು 3ನೇದಲ್ಲಿ. ಇದೇ ಥರ ಪೂರ್ತಿ ರೌಂಡ್ ಮಾಡ್ಕೊಂಡು ಬನ್ನಿ. ಮತ್ತು 3 ಚೈನು, ಇದನ್ನು 1 2 ಬಿಟ್ಟು 3ನೇದಲ್ಲಿ, ಈ ಥರ ಪೂರ್ತಿ ಮಾಡ್ಕೊಂಡು ಬನ್ನಿ. ಈ ಥರ ಡಬಲ್ ಕ್ರೋಶೆ 3 ಚೈನು, ಡಬಲ್ ಕ್ರೋಶೆ 3 ಚೈನ್ ಮಾಡ್ಕೊಂಡು ಒಂದು ರೌಂಡ್ ಬಂದಿದ್ದೀನಿ ಸ್ನೇಹಿತರೆ. ಈಗ ಕೊನೆಯಲ್ಲಿ ಇಲ್ಲಿ ನಾವು 3 ಚೈನು ಮಾಡಿಬಿಟ್ಟು ಆಮೇಲೆ ಮತ್ತೆ 3 ಚೈನ್ ಗ್ಯಾಪನ್ನು ತಗೊಂಡಿರೋದು, ಫಸ್ಟ್ 3 ಚೈನು ಡಬಲ್ ಕ್ರೋಶೆ ಲೆಕ್ಕ ಅಲ್ವಾ, ಇಲ್ಲಿ 3ನೇ ಚೈನ್ ಮೇಲೆ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ, ಈ ಥರ ಸ್ಲಿಪ್ ಸ್ಟಿಚ್ಚು. ಈಗ ಒಂದು ಚೈನ್ ಮಾಡಿ ಈ 3 ಚೈನ್ ಗ್ಯಾಪ್ ಇದೆಯಲ್ವ, ನೆಕ್ಸ್ಟು ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಆಮೇಲೆ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, 1 2 3 ಡಬಲ್ ಕ್ರೋಶೆ ಮಾಡಿ ಅಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಅದೇ ಗ್ಯಾಪಲ್ಲಿ. ಇನ್ನು ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಫಸ್ಟ್ ಮಾಡ್ಕೊಳ್ಳಿ, ಆಮೇಲೆ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, 1 2 3 ಡಬಲ್ ಕ್ರೋಶೆ ಮಾಡಿಕೊಂಡು ಅಲ್ಲೇ ಅದೇ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 3 ಡಬಲ್ ಕ್ರೋಶೆ, 1 2 3, ಮತ್ತು ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಪೂರ್ತಿ ರೌಂಡ್ ಮಾಡ್ಕೊಂಡು ಬನ್ನಿ. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡಿ, ಆಮೇಲೆ 3 ಡಬಲ್ ಕ್ರೋಶೆ ಮಾಡಿ, 1 2 3, ಮತ್ತೊಂದು ಸಿಂಗಲ್ ಕ್ರೋಶೆ ಅದೇ ಗ್ಯಾಪಲ್ಲಿ. ಈ ಥರ ಮುಂದುವರ್ಸ್ಕೊಂಡು ಬನ್ನಿ, ಪೂರ್ತಿ ರೌಂಡ್ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್. ಈ ಥರ ಪೂರ್ತಿ ರೌಂಡ್ ಈ ರೀತಿ ಮಾಡ್ಕೊಳ್ಳಿ. ಈಗ ಕೊನೆಯ 3 ಚೈನ್ ಗ್ಯಾಪ್ ಇದೆ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, 3 ಡಬಲ್ ಕ್ರೋಶೆ, 1 2 3, ಮತ್ತು ಒಂದು ಸಿಂಗಲ್ ಕ್ರೋಶೆ ಅದೇ ಗ್ಯಾಪಲ್ಲಿ. ಈ ಥರ ಪೂರ್ತಿ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಪೂರ್ತಿ ರೌಂಡ್ ಆಯ್ತು ನೋಡಿ, ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಈಗ ಪೂರ್ತಿ ರೌಂಡ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶೆ ಎಂಡ್ ಇದೆಯಲ್ವ, ಇಲ್ಲಿ 3 ಚೈನ್ ಎಂಡಲ್ಲಿ ನಾವು ಲಾಸ್ಟ್ ಟೈಮ್ ಸ್ಲಿಪ್ ಸ್ಟಿಚ್ ಹಾಕಿದ್ದೀವಿ, ಅಲ್ಲಿ ಒಂದು ಚೈನ್ ಹಾಕಿದ್ವಿ, ಆ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ.
ಥರ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಈ 3 ಚೈನ್ ಗ್ಯಾಪಲ್ಲಿ ನಾವು ಒಂದು ಸಿಂಗಲ್ ಕ್ರೋಶೆ, 3 ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ ಹಾಕಿರೋ ತಾನೆ. ಈಗ ಫಸ್ಟ್ ಆ ಸಿಂಗಲ್ ಕ್ರೋಶೆಯಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಈ 3 ಡಬಲ್ ಕ್ರೋಶೆ ಹಾಕಿದ್ದೀವಿ ನೋಡಿ, ಅದರಲ್ಲಿ ಒಂದು ಡಬಲ್ ಕ್ರೋಶೆಯಲ್ಲಿ ಸ್ಲಿಪ್ ಸ್ಟಿಚ್, ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಎರಡನೇದಲ್ಲೂ ಮಿಡ್ಲಿಂದಲ್ಲೂ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಈ ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ, ಮಿಡ್ಲ್ ಡಬಲ್ ಕ್ರೋಶೆ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ ಮಾಡಿ, ಇಲ್ಲಿ ಮಿಡ್ಲಿನ ಡಬಲ್ ಕ್ರೋಶೆ ಇದೆಯಲ್ವ, ಇಲ್ಲಿ 3 ನೆಕ್ಸ್ಟ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಹಾಕಿದ್ದೀವಿ, ಅಲ್ಲಿ ಮಧ್ಯದ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಮತ್ತೆ 4 ಚೈನು. ಇಲ್ಲೇನೂ ಅಷ್ಟೇ, ನೆಕ್ಸ್ಟ್ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶೆ, 3 ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಅಲ್ವಾ, ಇಲ್ಲಿ ಮಧ್ಯದ ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆಯಲ್ಲಿ ಮಧ್ಯದ ಡಬಲ್ ಕ್ರೋಶೆಯಲ್ಲಿ ನೀವು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಬೇಕು. ಈ ಥರ 4 ಚೈನು ಲಾಕು, 4 ಚೈನು ಲಾಕು. ಈ 3 ಡಬಲ್ ಕ್ರೋಶೆಯಲ್ಲಿ ಮಧ್ಯ ಡಬಲ್ ಕ್ರೋಶೆಗೆ ಮಾಡ್ಕೊಳ್ಳಿ. ಪೂರ್ತಿ ರೌಂಡ್ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ. ಈ ಥರ ಪೂರ್ತಿ ರೌಂಡ್ ಮಾಡಿದ್ದೀನಿ ಸ್ನೇಹಿತರೆ, 4 ಚೈನು. ಈಗ ಕೊನೆಯಲ್ಲಿ ಇಲ್ಲಿನೂ 4 ಚೈನ್ ಮಾಡ್ಕೊಳ್ಳಿ. ನೋಡಿ, ಲಾಸ್ಟ್ವರೆಗೂ ಬಂದಿದ್ದೀನಿ. ಲಾಸ್ಟಿಂದ 1 2 3 4 ಚೈನ್ ಮಾಡಿ, ಇಲ್ಲಿ ಈ ಡಬಲ್ ಕ್ರೋಶೆ ಹಾಕಿದ್ದೀರಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಸ್ಟಾರ್ಟ್ ಮಾಡಿರೋದಲ್ವ, ಅಲ್ಲೇ ಇನ್ನೊಂದು ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಗ್ಯಾಪಲ್ಲಿ 1 2 3 4 ಡಬಲ್ ಕ್ರೋಶೆ ಮಾಡಿ, ಮತ್ತು ಇಲ್ಲಿ ಈ ಲಾಕ್ ಇದೆಯಲ್ವ, ಈ ಲಾಕಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು ಈ ಗ್ಯಾಪಲ್ಲಿ 4 1 2 3 4 ಮತ್ತು ಈ ಲಾಕಲ್ಲಿ ಒಂದು ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟು ಈ ಗ್ಯಾಪಲ್ಲಿ 4. ಇದೇ ಥರ ಮಾಡ್ಕೊಂಡು ಬನ್ನಿ ಪೂರ್ತಿ ರೌಂಡು. ಮತ್ತು ಈ ಲಾಕಲ್ಲಿ ಈ ಲಾಕ್ ಇದೆಯಲ್ವ, ಇಲ್ಲಿ ನೆಕ್ಸ್ಟು ಇಲ್ಲಿ ಒಂದು ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಪೂರ್ತಿ ರೌಂಡ್ ಡಬಲ್ ಕ್ರೋಶೆಗಳು ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಈಗ ಇನ್ನೊಂದು ಗ್ಯಾಪ್ ಬಾಕಿ ಇದೆ, ಇಲ್ಲಿನೂ 4 ಡಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. 1 2 3 4 ಡಬಲ್ ಕ್ರೋಶೆ ಆದಮೇಲೆ 4 ಡಬಲ್ ಕ್ರೋಶೆ ಆದಮೇಲೆ ಈಗ ಇಲ್ಲಿ ಫಸ್ಟ್ 3 ಚೈನ್ ಹಾಕಿದ್ದೀವಲ್ವ, ಈ 3ನೇ ಚೈನ್ ಮೇಲ್ಗಡೆ ಸ್ಲಿಪ್ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಸ್ಲಿಪ್ ಸ್ಟಿಚ್ ಈ ಥರ ಬರುತ್ತೆ. ನೀವು ನೋಡಿಕೊಂಡು ಮಾಡಿ, ಯಾಕೆಂದರೆ ನನ್ನ ರೀತಿಯೇ ನೀವು ನನ್ನಷ್ಟೇ ಟೈಟ್ ಮಾಡಿದರೆ ಇದು ಸಾಕಾಗತ್ತೆ. ನೀವು ಟೈಟ್ ಹೆಚ್ಚು ಮಾಡಿದರೆ ಆವಾಗ ಇಲ್ಲಿ ಇದು ಎಳ್ಕೊಂಡಂಗಾಗಿ ಹಿಂಗಾಗತ್ತೆ. ಆವಾಗ ನೀವು ಒಂದೊಂದು ಡಬಲ್ ಕ್ರೋಶೆ ಎಕ್ಸ್ಟ್ರಾ ಹಾಕ್ಕೋಬೇಕು, 5 ಹಾಕ್ಕೋಬೇಕು. ಇಲ್ಲ ಲೂಸ್ ಹಾಕಿದ್ದೀರ ಅಂದರೆ ಕಡಿಮೆ ಸಾಕು, ಆ ಥರ ಇರುತ್ತೆ. ಅವರವರ ಕೈ ಅನುಕೂಲ ಹೊಂದ್ಕೊಂಡಿರುತ್ತೆ. ಅದರಿಂದ ನೋಡ್ಕೊಂಡು ಹಾಕಿ, ಟೈಟ್ ಆಗಬಾರ್ದು, ಇದು ರೌಂಡ್ ಕರೆಕ್ಟಾಗಿ ಬರಬೇಕು. ಆ ಥರ ಬರೋ ಥರ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಇದನ್ನು ಮಾಡ್ಕೊಳ್ಳಿ. ಯಾವುದು ಇದು ಡಬಲ್ ಕ್ರೋಶೆ 3 ಚೈನು, ಡಬಲ್ ಕ್ರೋಶೆ 3 ಚೈನು, ಡಬಲ್ ಕ್ರೋಶೆ 3 ಚೈನು. ಅದಾದಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಈ ಡಬಲ್ ಕ್ರೋಶೆ ಮಧ್ಯದಲ್ಲಿ ನಾವು 4 ಟ್ರಿಪಲ್ ಕ್ರೋಶೆ ಹಾಗೆ ಕ್ಲಸ್ಟರ್ ಸ್ಟಿಚ್ ಮಾಡಿದ್ದೀವಲ್ವ, ಇದನ್ನು ನೋಡ್ಕೊಳ್ಳಿ ನೀವು ಸ್ಟಾರ್ಟಿಂಗು.
ಅದೇ ರೀತಿ ಆ 2 ಚೈನ್ ಮಧ್ಯೆ 2 ಡಬಲ್ ಕ್ರೋಶೆ ಮಧ್ಯೆ ಮಾಡ್ಕೊಳ್ಳಿ. ಈ ಥರದ ಈ ರೌಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಸ್ಟೆಪ್ಪು, ಅದಾದಮೇಲೆ ಮತ್ತೆ ಇದು, ಅದಾದಮೇಲೆ ಮತ್ತೆ ಇದು, ಅದಾದಮೇಲೆ ಮತ್ತೆ ಇದು, ಇದೇ ಥರ ರಿಪೀಟ್ ಮಾಡ್ಕೊಂಡು ಹೋಗಿ. ಕ್ಲಸ್ಟರ್ ಸ್ಟಿಚ್ ಇದು 2 ಸಾರಿ ಬರುತ್ತೆ ನೋಡಿ. ಇದಾದಮೇಲೆ ಇದು ಮತ್ತು ಇದು 2 ಸಾರಿ ಬರುತ್ತೆ ನೋಡಿ. ಇದಾದಮೇಲೆ ಡಬಲ್ ಕ್ರೋಶೆ 3 ಚೈನು ಡಬಲ್ ಕ್ರೋಶೆ, ಆಮೇಲೆ ಕ್ಲಸ್ಟರ್ ಸ್ಟಿಚ್ಚು, ಆಮೇಲೆ ಫುಲ್ಲು ಡಬಲ್ ಕ್ರೋಶೆ, ಆಮೇಲೆ ಡಬಲ್ ಕ್ರೋಶೆ 3 ಚೈನು ಡಬಲ್ ಕ್ರೋಶೆ, ಆಮೇಲೆ ಇದು ಮತ್ತೆ ಚೈನ್ ಹಾಕ್ಕೊಳ್ಳಿ. ಆಮೇಲೆ ಈ ಥರ ಫುಲ್ಲು ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಡಬಲ್ ಕ್ರೋಶೆ 3 ಚೈನು ಮತ್ತು ಡಬಲ್ ಕ್ರೋಶೆ 3 ಚೈನು, ಮತ್ತೆ ಕ್ಲಸ್ಟರ್ ಸ್ಟಿಚ್. ಇದೇ ರಿಪೀಟ್ ಮಾಡ್ತಾ 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 ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಂಡು ಹೋಗಿ. ನಾನು 1-2 ಸುತ್ತು ಮಾಡಿ ತೋರಿಸ್ತೀನಿ, ಸ್ವಲ್ಪ ದೊಡ್ಡ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೀವು ಟೇಬಲ್ ಮೇಲೆ ಹಾಕ್ಕೋಬೋದು. ಈ ಥರ ಫೈನಲ್ ಲುಕ್ ಬರುತ್ತೆ. ರೌಂಡಾಗಿ ಇಷ್ಟೇ ಸ್ಟೆಪ್ ಮಾಡಿದ್ದೀನಿ ನಾನು ನೋಡಿ. ಇದು ಕ್ಲಸ್ಟರ್ ಸ್ಟಿಚ್ಚಿಂದ ಫಸ್ಟ್ ಸ್ಟಾರ್ಟಿಂಗ್ ಇನ್ನೊಂದು, ಆಮೇಲೆ 2ನೇದು, ಆಮೇಲೆ 3 ಸಾರಿ ಮಾತ್ರ ಕ್ಲಸ್ಟರ್ ಸ್ಟಿಚ್ ಬರೋಷ್ಟು ಮಾಡಿದ್ದೀನಿ. ಇನ್ನು ಮುಂದೆನೂ ನೀವು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಸ್ಟೆಪ್ಪು ಚೈನ್ ಮಾಡ್ಕೊಳ್ಳಿ. ಚೈನ್ ಮೇಲೆ ಡಬಲ್ ಕ್ರೋಶೆ, ಆಮೇಲೆ ಈ ಡಬಲ್ ಕ್ರೋಶೆ, ಆಮೇಲೆ ಕ್ಲಸ್ಟರ್ ಸ್ಟಿಚ್ಚು, ಆಮೇಲೆ ಡಬಲ್ ಕ್ರೋಶೆ, ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಬೋದು. ತುಂಬ ದೊಡ್ಡ ಮಾಡಿದರೆ ಸೋಫಾ ಬ್ಯಾಕ್ಗೆಲ್ಲ ಹಾಕ್ಕೋಬೋದು, ಅಥವಾ ದೊಡ್ಡ ಟೇಬಲ್ ಇದ್ದರೆ ರೌಂಡ್ ಏನಾದರೂ ಟೀಪಾಯ್ ಥರ ಇದ್ದರೆ ಅದಕ್ಕೂ ಹಾಕ್ಕೋಬೋದು. ಇಲ್ಲ ನಿಮಗೆ ಇಷ್ಟು ಚಿಕ್ಕದು ಸಾಕು, ಇದ್ರ ಮೇಲೆ ವಾಸ್ ಇಡ್ತೀರಾ ಅಥವಾ ಬೇರೆ ಏನಾರು ಇಡ್ತೀರಾ ಅಂದರೆ ಇದನ್ನಾರು ಮಾಡ್ಕೋಬೋದು. ಇದು ಡಿಸೈನ್ ಹಿಂಗಿದೆ, ಇದನ್ನೇ ರಿಪೀಟ್ ಮಾಡ್ತಾ 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 ಹೋಗಬೇಕು. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು. ನಾನು ಇಷ್ಟರಲ್ಲಿ ಸ್ಟಾಪ್ ಮಾಡಿದ್ದೀನಿ. ಈಗ ನೀವು ಬೇಕು ಅಂದರೆ ಇನ್ನೂ ದೊಡ್ಡದು ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.